ವಿಶೇಷವಾಗಿ ಯಾವುದೇ ಕಾರ್ಯಕ್ರಮ ಇರಲಿ, ಯಾವುದೇ ಶುಭ ಸಂದರ್ಭ ಇರಲಿ, ನಾವು ಒಂದು ಹೋಮ ಹವನದಿಂದ ಶುರು ಮಾಡುವಂತಹ ಪ್ರತೀತಿನ ಬೆಳೆಸ್ಕೊಂಡ್ ಬಂದಿವಿ. ಯಾವುದೇ ಕಾರ್ಯಕ್ರಮದಲ್ಲಿ ನಾವು ಹೋಮ ಯಾಕೆ ಮಾಡ್ಬೇಕು ಮತ್ತು ಹೋಮವನ್ನ ಮಾಡುವಂತ ಪದ್ಧತಿ ಏನು? ವ್ಯಾಸರು ಪರ್ವತದ ರಾಶಿಯಂತಿರುವಂತಹ ವೇದಗಳನ್ನ ಅಧ್ಯಯನ ಸೌಕರ್ಯ ಮತ್ತೆ ಅನುಷ್ಠಾನದ ಸೌಕರ್ಯಕ್ಕೋಸ್ಕರವಾಗಿ ಆ ವೇದ ರಾಶಿಗಳನ್ನ ವಿಭಜಿಸಿದ್ದರಿಂದ ಬಾದರಾಯಣರಾದಂತಹ ಕೃಷ್ಣದ್ವೈಪಾಯನರಿಗೆ ವೇದವ್ಯಾಸ ಹೇಳುವಂತಹ ಹೆಸರು ಬಂತು ಅಂತ ಹೇಳಿ ಗೊತ್ತಾಗ್ತದೆ. ಈಗ ಯಾವುದೇ ಒಂದು ಹೋಮ, ಈಗ ಗೃಹ ಪ್ರವೇಶ ಮಾಡ್ತಾ ಇರ್ತೀವಿ, ಒಂದ್ ಹೋಮ ಮಾಡ್ತೀವಿ. ಯಾವುದೋ ಒಂದು ಹೊಸ ಕಾರ್ಯ ಶುರು ಮಾಡ್ತಾ ಇರ್ತೀವಿ, ಒಂದ್ ಹೋಮ ಮಾಡಿಸ್ತೀವಿ. ಅಥವಾ ಮನೆಯಲ್ಲಿ ಆರೋಗ್ಯ ಚೆನ್ನಾಗಿರ್ಲಿ, ಮೃತ್ಯುಂಜಯ ಹೋಮ ಮಾಡಿಸ್ತೀವಿ. ನಮಗ್ ಬೇಕಾದಂತ ನಮ್ಮ ಕಾರ್ಯಸಿದ್ಧಿಗೋಸ್ಕರ ಇದು ಯಾವುದೋ ಒಂದು ಹೋಮವನ್ನ ಮಾಡಿಸಿದೀವಿ. ಆ ಹೋಮ ಪರಿಪೂರ್ಣವಾಗಿದ್ಯಾ, ನಮಗ್ ಅದ್ರ ಫಲ ಸಿಕ್ಕಿದ್ಯಾ ಅಂತ ಹೇಗ್ ಗೊತ್ತಾಗ? ಕಂಟೆಂಟ್ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಗುರುಗಳೇ, ಈಗ ಹೋಮದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದೆ. ಶಿವರಾತ್ರಿಯ ವಿಶೇಷದಲ್ಲಿ ರುದ್ರ ಹೋಮದ ಬಗ್ಗೆ ಒಂದಷ್ಟು ಮಾಹಿತಿ. ಖಂಡಿತವಾಗಿ. ಈಗ ನಾವು ಈ ಹಿಂದೆ ಎಲ್ಲ ಅದರ ಬಗ್ಗೆ ಒಂದು ಆಲೋಚನೆ ಮಾಡಿ ಅಥವಾ ಅದರ ಬಗ್ಗೆ ಒಂದು ನಾವು ಆವೃತ್ತಿ ಮಾಡಿ ಆಯಿತು. ತೈತರೀಯ ಸಂಹಿತೆಯ ಮಧ್ಯಭಾಗದಲ್ಲಿ ಬರುವಂತಹ ರುದ್ರಾಧ್ಯಾಯ, ಆ ರುದ್ರಾಧ್ಯಾಯವನ್ನ ನಾವು ನಮಕ ಹೇಳುವಂತಹ ಒಂದು ಸಬ್ಜೆಕ್ಟ್ ನಿಂದ ಕರೀತೀವಿ. ನಮಕ ಅಂತಂದ್ರೆ ನಮಿಸುವಂತದ್ದು, ಆ ಪರಶಿವನನ್ನ ಕೊಂಡಾಡುವಂಥದ್ದು. ಓಂ ನಮಸ್ತೆ ರುದ್ರವಂಜವ ಉತೋತ ಇಷವೇ ನಮಃ, ನಮಸ್ತೆ ಅಸ್ತು ಧನ್ಮನೆ ಬಾಹುಭ್ಯಾಮುತತೆ ನಮಃ ಇತ್ಯಾದಿ ನಮಃ 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 ಇತ್ಯಾದಿ ಬಂದು ಆ ನಮಸ್ಕಾರ ರೂಪವಾದಂತಹ ಮಂತ್ರವನ್ನ ನಾವು ಪರಶಿವನಲ್ಲಿ ಕೊಂಡಾಡುವಂಥದ್ದು. ನಮಃ ಶಂಭವೇ ಚ ಮಜೋ ಭವೇ ಚ ನಮಃ ಶಂಕರಾಯ ಚ ಮಯಸ್ಕರಾಯ ಚ ನಮಃ ಶಿವಾಯ ಚ ಶಿವತರಾಯ ಚ ಇತ್ಯಾದಿ ಮಂತ್ರಗಳೆಲ್ಲ ಬರ್ತದೆ. ಹೀಗೆ ಆ ಪರಶಿವನನ್ನ ನಮಸ್ಕಾರ ರೂಪವಾದ ಮಂತ್ರದಿಂದ ಕೊಂಡಾಡುವಿಕೆಗೆ ನಮಕ ಅಂತ ಹೆಸರು, ರುದ್ರಾಧ್ಯಾಯ ನಮಕ ಅಂತ ಹೆಸರು. ಹಾಗೆ ಆದ ಮೇಲೆ ಪರಶಿವನನ್ನ ಕೊಂಡಾಡಿ ಆದ ಮೇಲೆ ಅವನಲ್ಲಿ ನಾವು ಪ್ರಾರ್ಥಿಸುವಂಥದ್ದು, ಅವನಲ್ಲಿ ಕೇಳುವಂಥದ್ದು, ನಾವು ಬೇಡುವಂಥದ್ದು, ಅದನ್ನ ಚಮಕ ಅಂತ ಕರೀತಾರೆ. ಈ ಸಂಸಾರದಲ್ಲಿ ಬೇಕಾದಂತಹ ಎಲ್ಲ ಸುಖ ಸಂಪತ್ತುಗಳನ್ನ, ಹಾಗೆ ಐಹಿಕವಾದ ಸಂಪತ್ತು, ಪಾರಮಾರ್ಥಿಕವಾದ ಸಂಪತ್ತು, ಅಂದ್ರೆ ನಾವು ಈ ಇಹದಲ್ಲಿ ಇರುವಾಗ ಬೇಕಾದಂತಹ ಸಂಪತ್ತು, ನಾವು ಈ ಲೋಕವನ್ನ ಬಿಟ್ಟು ಹೋದಾಗ ಬೇಕಾದಂತಹ ಸಂಪತ್ತು, ಅದೆಲ್ಲವನ್ನೂ ಕೂಡ ಪರಶಿವನಲ್ಲಿ ಕೇಳುವಂಥದ್ದು. ಈ ಒಳ್ಳೆ ಹೆಂಡತಿಯನ್ನ ಕೊಡು, ಒಳ್ಳೆ ಮಕ್ಕಳನ್ನ ಕೊಡು, ಅಥವಾ ಹೆಂಡತಿಯಾದವಳಿಗೆ ಒಳ್ಳೆ ಗಂಡನನ್ನ ಕೊಡು, ಒಳ್ಳೆ ಮಕ್ಕಳನ್ನ ಕೊಡು, ಸುಖ ಸಂಪತ್ತನ್ನ ಕೊಡು. ಆ ಸಂಪತ್ತುಗಳು ಕೂಡ ನಮಗೆ ಅನುಕೂಲತೆಯಾದಂತಹ ಸಂಪತ್ತನ್ನ ಕೊಡು, ಪ್ರತಿಕೂಲವಾದಂತಹ ಸಂಪತ್ತನ್ನ ಕೊಡಬೇಡ. ಅಂದ್ರೆ ನಮಗೆ ವಿರುದ್ಧವಾದ ಸಂಪತ್ತುಗಳು ಬೇಡ, ನಮಗೆ ಅನುಕೂಲಕರವಾದಂತಹ ಸಂಪತ್ತನ್ನ ಕೊಡು. ಹೀಗೆ ಎಲ್ಲವನ್ನೂ ಕೂಡ ಕೇಳುವಂತದ್ದಕ್ಕೆ ಚಮಕ ಹೇಳುವಂತಹ ಹೆಸರಿನಿಂದ ಕರೀತೇವೆ. ಆ ನಮಕ ಮತ್ತು ಚಮಕ ಇವೆರಡನ್ನೂ ಸೇರಿ ಆ ಅಗ್ನಿ ಯಜ್ಞೇಶ್ವರನಲ್ಲಿ ನಾವು ಆ ಪರಮೇಶ್ವರನ ಪ್ರೀತ್ಯರ್ಥವಾಗಿ ಮಾಡುವಂತಹ, ಹೋಮಿಸುವಂತಹ ಒಂದು ವ್ಯವಸ್ಥೆಗೆ ರುದ್ರ ಹವನ, ರುದ್ರಯಾಗ ಹೇಳುವಂತಹ ಹೆಸರು. ಆ ಒಂದು ಪರಶಿವನಿಗೆ ಯಾವ ದ್ರವ್ಯದಿಂದ ನಾವು ಹೋಮಿಸುವಂಥದ್ದು ಹೇಳುವಂಥದ್ದನ್ನ ನಾವು ಮೊದಲು ತಿಳಿದುಕೊಳ್ಳುವಂಥದ್ದು. ಅಭಿಷೇಕ ಪ್ರಿಯನಾದ ಶಿವನನ್ನ ಅಭಿಷೇಕ ಮಾಡಿ ರುದ್ರಾಧ್ಯಾಯ ಮಂತ್ರದಿಂದ ಜಪದಿಂದ ರುದ್ರಾಧ್ಯಾಯ ಜಪದಿಂದ ಅಭಿಷೇಕ ಮಾಡಿ ಅವನನ್ನ ಪೂಜಿಸಿ ಹಾಗೆ ಅಗ್ನಿಯಲ್ಲಿ ಹೋಮಿಸುವಂಥದ್ದು. ಆ ಶಿವನಿಗೆ ಭತ್ತದಿಂದ ಮತ್ತು ಎಳ್ಳಿನಿಂದ, ಭತ್ತ ಎಳ್ಳು ಎರಡನ್ನೂ ಕೂಡ ಮಿಶ್ರಣ ಮಾಡಿ ಸಮಭಾಗದಲ್ಲಿ, ಭತ್ತವೂ ಸಮಭಾಗ ಎಳ್ಳು ಸಮಭಾಗದಿಂದ ಅದೆರಡನ್ನೂ ಸೇರಿಸಿ ಮಿಶ್ರಣ ಮಾಡಿ ಅದಕ್ಕೆ ತುಪ್ಪದಿಂದ ಅದನ್ನ ಕಲೆಸಿ ಆ ತುಪ್ಪದಿಂದ ಆ ಪರಶಿವನ ಪ್ರೀತ್ಯರ್ಥವಾಗಿ ಅಗ್ನಿಯಲ್ಲಿ ಹೋಮಿಸುವಂಥದ್ದು, ರುದ್ರಾಧ್ಯಾಯ ಮಂತ್ರದಿಂದ ಹೋಮಿಸುವಂಥದ್ದು. ಇದನ್ನ ರುದ್ರಹವನ ಅಂತ ಹೇಳ್ತಾರೆ. ಯಾಕೆ ಭತ್ತ ಎಳ್ಳನ್ನ ಹಾಕಬೇಕು ಹೇಳುವಂಥದ್ದು, ಭತ್ತದ ನಮಗೆ ಎಲ್ಲ ಅನ್ನಪಾನಾದಿಗಳನ್ನ ಅಭೀಷ್ಟವನ್ನ ಕೊಡುವಂತಹ ಒಂದು ದ್ರವ್ಯ. ಹಾಗಾಗಿ ಆ ಭತ್ತವನ್ನ ಹೋಮವನ್ನು ಮಾಡುವಂಥದ್ದು. ಇನ್ನೊಂದು ಎಳ್ಳನ್ನ ಯಾಕೆ, ಕಪ್ಪು ಎಳ್ಳು
ಅದು ಎಳ್ಳಲ್ಲೂ ಯಾವ ಎಳ್ಳು ಅಂತಂದ್ರೆ ಬಿಳಿಯ ಅಡಿಗೆ ಎಳ್ಳಲ್ಲ, ಕಪ್ಪು ಎಳ್ಳು, ಕೃಷ್ಣ ತಿಲ ಅಂತ ಹೇಳ್ತಾರೆ. ಹಾಗಾಗಿ ಆ ಭತ್ತವನ್ನ ವ್ರೀಹಿ ಅಂತ ಹೇಳ್ತಾರೆ, ತಿಲವನ್ನ ಎಳ್ಳನ್ನ ತಿಲ ಅಂತ ಹೇಳ್ತಾರೆ. ಹಾಗಾಗಿ ಆ ಕಪ್ಪು ಎಳ್ಳನ್ನ ಭತ್ತವನ್ನ ತುಪ್ಪದಿಂದ ಮಿಶ್ರಣ ಮಾಡಿ ಹೋಮಿಸುವುದರಿಂದ ಒಂದು ಅಭೀಷ್ಟ ಸಿದ್ಧಿ ಆಗ್ತದೆ ಭತ್ತದಿಂದ, ಎಳ್ಳಿನಿಂದ ಪಾಪ ಪರಿಹಾರವಾಗ್ತದೆ. ಹಾಗಾಗಿ ಎಳ್ಳೆಣ್ಣೆಯನ್ನ ನಾವು ಎಳ್ಳೆಣ್ಣೆ ದೀಪವನ್ನ ಹಚ್ಚಬೇಕು. ಯಾಕೆ ಅಂತಂದ್ರೆ ನಮ್ಮ ಕಷ್ಟಗಳು ನಮ್ಮ ಪಾಪಗಳೆಲ್ಲ ಪರಿಹಾರವಾಗಲಿಕ್ಕೆ ಇರುವಂತಹ ಒಂದು ತತ್ವ ಆ ಎಳ್ಳಿನಲ್ಲಿ ಇದೆ. ಮತ್ತೆ ಆಯಿಲ್ ಕಂಟೆಸ್ಟ್ ಉಂಟಾಗುವಂಥದ್ದು, ಕೂಡಲೇ ಉಂಟಾಗುವಂಥದ್ದು ಎಳ್ಳಲ್ಲಿ. ನೀವು ಎಳ್ಳನ್ನ ತೆಗೆದುಕೊಂಡು ಕೈಯಲ್ಲಿ ಹಿಡಿದುಕೊಂಡು ಹೀಗೆ ತಿಕ್ಕಿದ್ರೆ ಆಯಿಲ್ ಬರ್ತದೆ ಅಲ್ವಾ. ಬಾಕಿ ದ್ರವ್ಯಗಳಲ್ಲೆಲ್ಲ ಆಯಿಲ್ ಹೀಗೆ ತೆಗಿಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಇರುವಂತಹ ವಿಧಿವಿಧಾನದಿಂದಲೇ ಅದನ್ನ ಎಣ್ಣೆಯನ್ನ ತೆಗೆಯಬೇಕು. ಆದ್ರೆ ಎಳ್ಳಿಗೆ ಹಾಗಿಲ್ಲ. ಎಳ್ಳನ್ನ ನೀವು ಕೈಯಲ್ಲಿ ಹಾಕಿ ತಿಕ್ಕಿದರೆ ಎಳ್ಳುನಿಂದ ಎಣ್ಣೆ ಉಂಟಾಗ್ತದೆ, ಅಲ್ಲಿ ತೈಲೋತ್ಪತ್ತಿ ಆಗ್ತದೆ. ಹಾಗಾಗಿ ಶೀಘ್ರ ಪಾಪ ಪರಿಹಾರದಾಯಕವಾದಂತಹ ದ್ರವ್ಯ ಎಳ್ಳಾಗಿದ್ದಕ್ಕಾಗಿ ತಿಲದಿಂದ ಅವನನ್ನ ಪರಮೇಶ್ವರನನ್ನ ನಾವು ಹೋಮಿಸುವಂಥದ್ದು. ಹಾಗೆ ಆ ತುಪ್ಪವನ್ನ ಯಾಕೆ ಅದಕ್ಕೆ ಮಿಶ್ರಣ ಮಾಡುವಂಥದ್ದು, ಬೆರೆಸುವಂಥದ್ದು ಅಂತ ಕೇಳಿದ್ರೆ ಆಯುಷ್ಯದ ವೃದ್ಧಿಗಾಗಿ. ಹಾಗಾಗಿ ತುಪ್ಪ ಆಯುಷ್ಯವನ್ನ ವೃದ್ಧಿ ಮಾಡುವಂತಹ ಒಂದು ದ್ರವ್ಯ. ಹಾಗಾಗಿ ಈ ಮೂರನ್ನು ಮಿಶ್ರಣ ಮಾಡಿ ಮೊದಲು ನಮ್ಮ ಪಾಪ ಪರಿಹಾರವಾಗಬೇಕು. ಪಾಪ ಪರಿಹಾರ ಆದ ಮೇಲೆ, ಪಾಪದ ಬ್ಯಾಲೆನ್ಸ್ ಅನ್ನು ನಾವು ಕಳಚಿಕೊಂಡ ಮೇಲೆ ನಮಗೆ ನಮ್ಮ ಎಲ್ಲ ಕೆಲಸಗಳು ಆಗಲಿಕ್ಕೆ ಪ್ರಾರಂಭವಾಗುವಂಥವು. ಪಾಪ ಹೇಳುವಂತಹ ಲೇಷ ಅಲ್ಲಿ ಇದ್ದಾಗ, ತೊಡಕಿದ್ದಾಗ ನಮಗೆ ಪುಣ್ಯ ಹೇಳುವಂಥದ್ದು ಫಲದಾಯಕವಾಗಿ ಕೊಡ್ಲಿಕ್ಕೆ, ಅಲ್ಲಿ ಜಾಗೃತವಾಗ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಪುಣ್ಯತ್ವ ಜಾಗೃತವಾಗಬೇಕಿದ್ರೆ ಮೊದಲು ಪಾಪ ಪರಿಹಾರವಾಗಬೇಕು. ಹಾಗಾಗಿಯೇ ಆ ಎಳ್ಳನ್ನ ಪಾಪ ಪರಿಹಾರಾರ್ಥವಾಗಿ, ಅಭೀಷ್ಟ ಸಿದ್ಧಿಗಾಗಿ ಆ ಭತ್ತ, ಮತ್ತೆ ನಮ್ಮ ಆಯುಷ್ಯ ಅಂದ್ರೆ ಈ ಜೀವನದಲ್ಲಿ ನಾವು ಸಾಧನೆ ಮಾಡಲಿಕ್ಕೆ ನಮಗೆ ಆಯುಷ್ಯ ಹೇಳುವಂಥದ್ದು ಬೇಕು. ಹಾಗಾಗಿ ಆ ಆಯುಷ್ಯದ ಅಭಿವೃದ್ಧಿಗೋಸ್ಕರವಾಗಿ ಮೃತ್ಯುಂಜಯನಾದ ಆಯುಷ್ಯವನ್ನ ಅಭಿವೃದ್ಧಿ ಮಾಡುವಂತವನು ಮೃತ್ಯುಂಜಯ. ಮೃತ್ಯುವನ್ನೇ ಜಯಿಸಿದಂತಹ ಆ ಪರಮೇಶ್ವರ ಮೃತ್ಯುಂಜಯನಿಗೆ ನಾವು ಈ ಮೂರು ದ್ರವ್ಯಗಳನ್ನ ಏಕೀಕರಣ ಮಾಡಿ ಅವನನ್ನ ರುದ್ರಾಧ್ಯಾಯ ಮಂತ್ರದಿಂದ ಹೋಮವನ್ನ ಮಾಡುವಂಥದ್ದು. ಮೊದಲನೇದಾಗಿ ಜಪ, ಎರಡನೇದಾಗಿ ಅದರ 10 ಭಾಗ ಅಂದ್ರೆ ದಶಾಂಶ. ಈಗ ಜಪವನ್ನ ನಾವು ಎಷ್ಟು ಮಾಡಿರ್ತೇವೋ ಅದರ 10 ಅಂಶ ಹೋಮವನ್ನು ಮಾಡುವಂಥದ್ದು, ದಶಾಂಶ ಕ್ರಮದಲ್ಲಿ ಹೋಮವನ್ನು ಮಾಡುವಂಥದ್ದು. ಹಾಗೆ ಅದರ 10 ಭಾಗ ನಾವು ಜಪ, ಹೋಮ, ಹಾಗೆ ದರ್ಪಣವನ್ನು ಮಾಡುವಂಥದ್ದು, ಆ ದೇವತೆಯನ್ನ ಕುರಿತು ದರ್ಪಣವನ್ನ ಮಾಡುವಂಥದ್ದು. ಹಾಗೆ ಅದರ 10 ಭಾಗ ಮಾರ್ಜನ, ಆ ತೀರ್ಥವನ್ನ ಮಾರ್ಜನ ಮಾಡುವಂಥದ್ದು ಅಂದ್ರೆ ಪ್ರೋಕ್ಷಣೆಯನ್ನು ಮಾಡುವಂಥದ್ದು ಅಥವಾ ಸ್ನಾನವನ್ನು ಮಾಡುವಂಥದ್ದು. ಅದರ 10 ಭಾಗ ಭೋಜನ, ಅನ್ನಪ್ರಸಾದ. ಹಾಗಾಗಿ ಜಪ, ತದ್ದಶಾಂಶ ಹೋಮ, ತದ್ದಶಾಂಶ ತರ್ಪಣ, ತದ್ದಶಾಂಶ ಮಾರ್ಜನ, ತದ್ದಶಾಂಶ ಭೋಜನ. ಇದನ್ನ ಪಂಚಾಂಗ ಪುರಶ್ಚರಣ ಅಂತ ಹೇಳಿ ಕರೀತಾರೆ. ಪಂಚಾಂಗ ಪುರಶ್ಚರಣ ಈ 5 ರೀತಿಯಾದಂತಹ ಪುರಶ್ಚರಣೆಯ ಕ್ರಮ. ಈ 5 ರೀತಿಯಲ್ಲಿ ಪುರಶ್ಚರಣೆಯನ್ನ ಮಾಡಿದಾಗ ಪರಶಿವ ಅನುಗ್ರಹವನ್ನ ಮಾಡಲಿಕ್ಕೆ ಸಮರ್ಥನಾಗ್ತಾನೆ, ಅಥವಾ ಪರಶಿವ ನಮ್ಮನ್ನ ಅನುಗ್ರಹಿಸ್ತಾನೆ ಹೇಳುವಂಥದ್ದು. ಹಾಗೆ ಈ ರುದ್ರಾಧ್ಯಾಯದನ್ನ ನಾವು 1 ಬಾರಿ ಪಠಿಸುವಂಥದ್ದು. ಇದು ಏಕವಾರ ರುದ್ರಾಧ್ಯಾಯ ಅಂತ ಹೇಳಿ, ಇದಕ್ಕೆ ಹೋಮದ ಒಂದು ವಿಧಾನವಿಲ್ಲ. 1 ಬಾರಿ ರುದ್ರವನ್ನು ಮಾಡುವಂಥದ್ದು. ಇನ್ನು 11 ಬಾರಿ ಒಬ್ಬರೇ 11 ಆವರ್ತಿ ರುದ್ರ ಜಪವನ್ನ ಮಾಡುವಂಥದ್ದು. ಹಾಗೆ ಒಬ್ಬರೇ 1 ಹೋಮವನ್ನ ಮಾಡುವಂಥದ್ದು. ಹಾಗೆ 11 ಜನ ಕುಳಿತುಕೊಂಡು 11 ಆವರ್ತಿ 11 ಬಾರಿ ರುದ್ರದನ್ನ ಪಠನವನ್ನ ಮಾಡಿದರೆ ಅದು 121 ಬಾರಿ ಆಗತ್ತೆ. ಅದನ್ನ ಶತರುದ್ರೀಯ ಅಂತ ಕರೆದಿದ್ದಾರೆ. ರುದ್ರೈಕಾದಶಿನಿ ಅಂತ ಅರ್ಥ, ಶತರುದ್ರೀಯ. ಹಾಗೆ ಆ 11 ಜನ 11 ಬಾರಿ ರುದ್ರ ಮಂತ್ರವನ್ನ ಜಪವನ್ನ ಮಾಡಿ, ಪಾರಾಯಣವನ್ನ ಮಾಡಿ, ಅಭಿಷೇಕ ಮಾಡಿ, ಹಾಗೆ ಅದಕ್ಕೆ 12 ಜನ ಕುಳಿತುಕೊಂಡು
ಆ ರುದ್ರ ಮಂತ್ರದಿಂದ ಈಗ ಹೇಳಿದಂತಹ ದ್ರವ್ಯದಿಂದ ಅವನನ್ನ ರುದ್ರಾಧ್ಯಾಯದಿಂದ ಹೋಮವನ್ನ ಮಾಡುವಂಥದ್ದು. ಇದನ್ನ ಲಘುರುದ್ರ ಅಥವಾ ಶತರುದ್ರೀಯ ಹವನ ಅಂತ ಹೇಳಿ ಹೇಳ್ತಾರೆ. ಈಗ 11 ಜನ 11 ಬಾರಿ ರುದ್ರವನ್ನ ಹೇಳಿದಾಗ ಒಂದು ಶತರುದ್ರೀಯವಾಯಿತು. ಆ 121 ಜನ ಒಂದೇ ದಿವಸ ಮಾಡುವಂತಹ ಕ್ರಮವೂ ಇದೆ. 121 ಜನ 11 ಬಾರಿ ರುದ್ರ ಮಂತ್ರವನ್ನ ಪಠಿಸಿದರೆ ಅದು ಒಂದು ಮಹಾರುದ್ರವಾಯಿತು. ಹಾಗೆ ಆ 121 ಜನ 11 ದಿನಗಳ ಕಾಲ 11 ಬಾರಿ ಪಠಿಸಿದರೆ ಅದನ್ನ ಅತಿರುದ್ರ ಅಂತ ಕರೆದಿದ್ದಾರೆ. ಅಲ್ಲಿ ಅತಿರುದ್ರಕ್ಕೆ ಎಷ್ಟಿದೆ ಅಂತ ಕೇಳಿದ್ರೆ 2,48,871 ಆಹುತಿಗಳನ್ನ ಕೊಡುವಂಥದ್ದು ಅತಿರುದ್ರ ಯಾಗಕ್ಕೆ. ಇದು ಅತಿರುದ್ರ ಯಾಗ ಅಂದ. ಹಾಗಾಗಿ ಇಲ್ಲಿ 121 ಜನ 11 ದಿನಗಳ ಕಾಲ ಪ್ರತಿನಿತ್ಯವೂ 121 ಜನ 11 ಆವರ್ತಿ ರುದ್ರಾಧ್ಯಾಯವನ್ನ ಜಪವನ್ನ ಮಾಡಿದರೆ ಒಂದು ಮಹಾರುದ್ರವಾಗತ್ತೆ. ಪ್ರತಿ ನಿಮಿಷವೂ ಒಂದು ಮಹಾರುದ್ರವಾಗತ್ತೆ. ಇದು 11 ದಿನಗಳ ಕಾಲ ಮಾಡಿದರೆ ಒಂದು ಅತಿರುದ್ರವಾಗತ್ತೆ. ಭಗವಂತನ ಆರಾಧನೆಯಲ್ಲಿಯೂ ಕೂಡ ನಮ್ಮ ಒಂದು ಆರಂಭದಲ್ಲಿ ಅಲ್ಪಾರಂಭಂ ಕ್ಷೇಮಕರಂ ಹೇಳುವಂತೆ ಅಲ್ಪಾರಂಭದಿಂದ ನಮಗೆ ಮುಂದೆ ಕ್ಷೇಮ ಉಂಟಾಗ್ತದೆ ಹೇಳುವಂಥದ್ದು. ಹಾಗಾಗಿ ನಾವು ನಿಧಾನಗತಿಯಲ್ಲಿ ಆ ಪರಶಿವನನ್ನ ಆರಾಧನೆಯನ್ನು ಕೂಡ ಮಾಡಬಹುದು. ಹಾಗೆ ಒಮ್ಮೆ ಅವರ ಆರ್ಥಿಕತೆಗೆ ತಕ್ಕಂತೆ ಅಥವಾ ಅವರ ಒಂದು ದ್ರವ್ಯಗಳ ಒಂದು ಅನುಕೂಲತೆಗೆ ತಕ್ಕಂತೆ ಈ ಯಜ್ಞದಿಂದ ನಮಗೆ ಏನಾಗ್ತದೆ ಹೇಳುವಂಥದ್ದು. ಇದು ಮುಖ್ಯವಾದಂತಹ ಲಕ್ಷ್ಯ. ನಾವು ಚಿತ್ತಶುದ್ಧಿಗಾಗಿ ಕರ್ಮವನ್ನು ಮಾಡಬೇಕು ಅಂತ ಹೇಳಿ ಹಿಂದೆ ತಿಳಿಸಿದ್ದಾಗಿತ್ತು. ಚಿತ್ತಶುದ್ಧಿಗಾಗಿ ಆ ಕರ್ಮವನ್ನು ಮಾಡಿದಾಗ ನಮಗೆ ಯಾವ ವಸ್ತುಗಳಿದೆಯೋ ಅದು ಪ್ರಾಪ್ತವಾಗ್ತದೆ. ಆ ವಸ್ತು ಸಿದ್ಧಿಗಾಗಿಯೇ ನಾವು ಕರ್ಮವನ್ನು ಆಚರಿಸುವುದಲ್ಲ. ಚಿತ್ತಶುದ್ಧಿಯಿಂದ ಕರ್ಮವನ್ನು ಮಾಡಿದರೆ ಅಥವಾ ಚಿತ್ತಶುದ್ಧಿಗಾಗಿ ಕರ್ಮವನ್ನು ಮಾಡಿದರೆ ನಮಗೆ ಯಾವ ಬೇಡಿಕೆಗಳು ಕಾಮನೆ ಇದೆಯೋ ಅದು ಪ್ರಾಪ್ತವಾಗ್ತವೆ. ಇದು ಖಂಡಿತವಾಗಿ ನಮ್ಮ ಶಾಸ್ತ್ರಗಳು ವೇದಗಳು ತಿಳಿಸಿದಂತೆ ಅದು ಪ್ರಾಪ್ತವಾಗುವಂಥದ್ದೇ, ಅದರಲ್ಲಿ ಎರಡಿಲ್ಲ. ಆದರೆ ಪ್ರಕೃತಿಗೆ ಯಾವ ಪರಿಣಾಮ ಉಂಟಾಗ್ತದೆ, ಈ ಯಜ್ಞಯಾಗಗಳು ನಮಗೆ ಫಲವಲ್ಲದೆ ಈ ಪ್ರಕೃತಿಯ ಮೇಲೆ ಯಾವ ರೀತಿಯಾದ ಪರಿಣಾಮ ಉಂಟಾಗ್ತದೆ, ಆ ಪ್ರಕೃತಿಯ ಪರಿಣಾಮಕ್ಕೋಸ್ಕರವಾಗಿ ಯಜ್ಞವನ್ನ ಮಾಡುವಂಥದ್ದು. ಯಥಾ ವೈ ಪರ್ಜನ್ಯ ಸುವೃಷ್ಟಿಂ ವರ್ಷತ್ಯೇವಂ ಯಜಮಾನಾಯ ವರ್ಷತಿ ಸ್ಥಲಯೋದಕಂ ಪರಿಗೃಹ್ಣಂತ್ಯಾಶಿಷ ಯಜ್ಞಂ ಯಜಮಾನಃ ಪರಿಗೃಹಾತಿ ಅಂತ ವೇದ ಮಂತ್ರ ಹೇಳ್ತದೆ. ಯಜ್ಞಾದ್ ಭವತಿ ಪರ್ಜನ್ಯ, ಪರ್ಜನ್ಯಾದನ್ನ ಸಂಭವ. ಯಜ್ಞದಿಂದ ಪರ್ಜನ್ಯ ಉಂಟಾಗ್ತದೆ, ಮಳೆ ಬರ್ತದೆ ಅಲ್ವಾ. ಪ್ರಪಂಚ ಎಷ್ಟೇ ಆಧುನಿಕತೆಯಿಂದ ಮುಂದುವರಿದರೂ ಕೂಡ ನಮಗೆ ಈ ಪ್ರಕೃತಿ ಹೇಳುವಂಥದ್ದರಲ್ಲಿ ನಾವು ಜೀವನ ಮಾಡುವುದಾದ್ದಕ್ಕೆ ಪ್ರಕೃತಿಯನ್ನ ಬಿಟ್ಟು ನಾವು ಇಲ್ಲ. ಆ ಪ್ರಕೃತಿಯಲ್ಲೇ ನಾವು ನಮ್ಮನ್ನ ಕಾಣುವಂಥದ್ದಾಗಿದೆ. ಹಾಗಾಗಿ ಈ ನಿಸರ್ಗದಲ್ಲೇ ಸ್ವರ್ಗವನ್ನು ನಾವು ಸೃಷ್ಟಿ ಮಾಡಿಕೊಳ್ಬೇಕು. ಸ್ವರ್ಗ ಹೇಳುವಂಥದ್ದು ಇನ್ನೆಲ್ಲ ಬೇರೆ ಇದೆ ಅಂತಲ್ಲ, ಈ ಪ್ರಕೃತಿಯಲ್ಲೇ ಇರುವಂಥದ್ದು ಸ್ವರ್ಗ. ನಿಸರ್ಗದಲ್ಲೇ ಸ್ವರ್ಗವನ್ನ ನಾವು ಕಾಣಬೇಕು. ಅಂತಹ ಆ ಪ್ರಕೃತಿಗೆ ಅನುಕೂಲಕರವಾದಂತಹ ವಾತಾವರಣವನ್ನ ನಾವು ನಿರ್ಮಿಸಬೇಕಿದ್ರೆ ಯಜ್ಞಯಾಗಗಳು ಸದಾ ನಿರಂತರವಾಗಿ ನಡೆಯಬೇಕು. ಹಾಗಾಗಿ ಋಷಿ ಮುನಿಗಳು ಹಿಂದೆ ಯಜ್ಞಯಾಗಗಳನ್ನ ಎಡಬಿಡದೆ ಮಾಡ್ತಾ ಇರುವಂಥದ್ದು ಈ ಪ್ರಕೃತಿಯ ಸಮತೋಲನತೆಗೋಸ್ಕರವಾಗಿ. ಪ್ರಕೃತಿ ಸಮತೋಲನದಿಂದ ಇರಬೇಕು ಅಂತಂದ್ರೆ ಯಜ್ಞಯಾಗಗಳು ಹೆಚ್ಚಾಗಿ ನಡೆಯಬೇಕು. ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ, ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ, ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಕಾರಣ ಏನು ಅಂತ ಹೇಳಿ ವಿಜ್ಞಾನ ಜಗತ್ತಿಗೆ ಒಂದು ವಿಷಯವಾಗಿದೆ. ಆದರೆ ಇದು ನಮ್ಮ ವೇದ ಮಂತ್ರ ಹೇಳುವಂತಹ ಕ್ರಮದಲ್ಲಿ ನಮ್ಮ ವೈದಿಕ ವಿಜ್ಞಾನ ಹೇಳ್ತದೆ. ಏನು ಅಂತ ಕೇಳಿದ್ರೆ ಯಜ್ಞಯಾಗಗಳ ಪರಂಪರೆ ಕಡಿಮೆಯಾಗಿದೆ. ಅರ್ಥೈಸಿಕೊಡ್ಬೇಕು. ನಾವು ನಮ್ಮ ಪ್ರಾಚೀನ ಋಷಿ ಪರಂಪರೆಯ ವ್ಯವಸ್ಥೆಯನ್ನ ಬಿಟ್ಟು ಆಧುನಿಕ ವ್ಯವಸ್ಥೆಗೆ ನಾವು ಹೊಂದಿಕೊಂಡಿದ್ದಕ್ಕಾಗಿ ನಮಗೆ ಈ ಎಲ್ಲ ಪ್ರತಿಕೂಲತೆ ಉಂಟಾಗಿರುವಂಥದ್ದು. ಇವತ್ತು ಕಾಲಕ್ಕೆ ಸರಿಯಾಗಿ ಮಳೆ ಬೀಳೋದಿಲ್ಲ. ಮಳೆ ಬಿದ್ರೂ ಕೂಡ
ತುಂಬಾ ಅತಿವೃಷ್ಟಿ ಆಗ್ಬಿಡ್ತದೆ. ಕೆಲವೊಂದ್ಸಲ ಅನಾವೃಷ್ಟಿ, ಮಳೆನೇ ಇರೋದಿಲ್ಲ. ಕೆಲವೊಂದ್ಸಲ ನಮಗೆ ವೈಪರೀತ್ಯವಾದಂತಹ ಒಂದು ಚಳಿ ಉಂಟಾಗ್ತದೆ ಅಲ್ವಾ. ಕೆಲವೊಮ್ಮೆ ಚಳಿನೇ ಇಲ್ಲ. ಈ ಎಷ್ಟೋ ವರ್ಷ ನಮಗೆ ಈ ಒಂದು ವಾತಾವರಣ, ನಾವು ಆ ಮಂಜನ್ನು ನೋಡ್ಲಿಲ್ಲ ಅಥವಾ ಚಳಿಯನ್ನ ನೋಡ್ಲಿಲ್ಲ ಅಲ್ವಾ. ಚಳಿಗಾಲದಲ್ಲಿ ಬೆಚ್ಚಗೆ ನಾವು ಹೊದ್ಕೊಂಡು ಮಲಗಬೇಕು ಅಥವಾ ಬೆಂಕಿಯನ್ನ ಕಾಯಿಸಬೇಕು, ಚಳಿಯಿಂದ ನಡಗಬೇಕು. ಈ ವಾತಾವರಣ ಉಂಟಾಗ್ಲಿಲ್ಲ. ಯಾಕೆ ಈ ವಾತಾವರಣ ಉಂಟಾಗ್ಲಿಲ್ಲ ಅಂತ ಕೇಳಿದ್ರೆ, ಇದಕ್ಕೆಲ್ಲ ಕಾರಣ ನಮ್ಮ ಪ್ರಕೃತಿ ಅಸಮತೋಲನದಿಂದ ಇರ್ಲಿಕ್ಕೆ ಕಾರಣ ನಮ್ಮ ಆರ್ಷೇಯ ಪರಂಪರೆ ಹೇಳಿದಂತಹ ಯಜ್ಞಯಾಗಗಳ ವ್ಯವಸ್ಥೆ ಸರಿ ಇಲ್ಲದೆ ಇದ್ದಿದ್ದಕ್ಕಾಗಿ.